ವೀಕ್ಷಕರೇ ನಮಸ್ಕಾರ. ಹದ್ದು ಪಕ್ಷಿಗಳು ಏಷ್ಯಾ, ಆಫ್ರಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತವೆ. ಭಾರತದಲ್ಲಿ ಹದ್ದು ಎಲ್ಲೆಡೆ ಸಾಮಾನ್ಯವಾಗಿ ಕಂಡುಬರುವ ಪಕ್ಷಿಯಾಗಿದ್ದು ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲೂ ಹೆಚ್ಚು ಇರುತ್ತದೆ. ಹದ್ದಿನ ವೈಜ್ಞಾನಿಕ ಪರಿಚಯ ಈ ರೀತಿಯಾಗಿದೆ. ಹದ್ದು ಪಕ್ಷಿಯ ವೈಜ್ಞಾನಿಕ ಪರಿಚಯ. ವೈಜ್ಞಾನಿಕ ನಾಮ ಕಾರ್ವಸ್ ಪ್ಲಾಂಡೆನ್ಸ್. ಇದರ ಕುಟುಂಬ ಕಾರ್ವಿಡೆ ಕುಟುಂಬಕ್ಕೆ ಸೇರಿದೆ. ಇದರ ವಂಶ ಕಾರ್ವಸ್ ವಂಶಕ್ಕೆ ಸೇರಿತವಾಗಿವೆ. ವೈಶಿಷ್ಟ್ಯಗಳು ಹೀಗಿವೆ. ಬುದ್ಧಿವಂತಿಕೆ. ಹದ್ದುಗಳನ್ನು ಅತ್ಯಂತ ಬುದ್ಧಿವಂತ ಪಕ್ಷಿಗಳಾಗಿ ಪರಿಗಣಿಸಲಾಗುತ್ತದೆ. ಇವು ಸಂಕೀರ್ಣ ಸಮಸ್ಯೆಗಳನ್ನು ಬಗೆಹರಿಸಲು ಶಕ್ತವಾಗಿವೆ. ಸಾಮಾಜಿಕ ಪ್ರಾಣಿ. ಗುಂಪುಗಳಲ್ಲಿ ಸಂಚರಿಸುತ್ತವೆ. ಪರಸ್ಪರ ಸಂಪರ್ಕದಲ್ಲಿರುವ ಶಕ್ತಿಶಾಲಿ ಸಂಪರ್ಕವಿದೆ. ಧ್ವನಿತಂತ್ರ. ವಿಭಿನ್ನ ಧ್ವನಿಗಳ ಮೂಲಕ ಸಂವಹನ ಮಾಡುತ್ತವೆ. ಕೆಲವೊಮ್ಮೆ ಇತರ ಪ್ರಾಣಿಗಳ ಧ್ವನಿಯನ್ನು ಅನುಕರಿಸುವ ಸಾಮರ್ಥ್ಯವೂ ಇವು ಹೊಂದಿವೆ. ಆಹಾರ ಅಭ್ಯಾಸ. ಹದ್ದುಗಳು ಸರ್ವಭಕ್ಷಕವಾಗಿದ್ದು ಇವು ಹಣ್ಣು, ಕೀಟಗಳು, ಕಸದ ಆಹಾರ, ಕೊಳೆತ ಮಾಂಸ ಮುಂತಾದವುಗಳನ್ನು ತಿನ್ನುತ್ತವೆ. ಮರದ ಎತ್ತರಿನ ಕೊಂಬೆಗಳಲ್ಲಿ ಅಥವಾ ಕಟ್ಟಡದ ಮೇಲೂ ಗೂಡು ಕಟ್ಟುತ್ತವೆ. ಬಟ್ಟೆ ತುದಿಗಳಂತಹ ವಸ್ತುಗಳಿಂದ ಗೂಡು ತಯಾರಿಸುತ್ತವೆ. ಪರಿಸರ ಜೊತೆಗಿನ ಸಂಬಂಧ. ಹದ್ದುಗಳು ಪರಿಸರ ಸ್ವಚ್ಛತೆಗೆ ಸಹಕಾರಿಯಾಗುವ ಪಕ್ಷಿಗಳಾಗಿವೆ. ಕಸದ ಆಹಾರ ತಿಂದು ಪರಿಸರದ ಮಲಿನತೆಯನ್ನು ಕಡಿಮೆ ಮಾಡುತ್ತದೆ. ಹದ್ದು ಪಕ್ಷಿ ನಮ್ಮ ಪರಿಸರದಲ್ಲಿ ನಿತ್ಯ ಕಾಲ ಸುತ್ತಾಡುವ ಸಾಮಾನ್ಯ ಪಕ್ಷಿಗಳಾಗಿದ್ದರು ಇದರೊಳಗಿನ ವೈಜ್ಞಾನಿಕ ವೈಶಿಷ್ಟ್ಯಗಳು ಬಹುಮಾನ್ಯವಾದವು. ಇವುಗಳನ್ನು ಅಧ್ಯಯನ ಮಾಡುವುದು ಮಾನವ ಬುದ್ಧಿವಂತಿಕೆಯ ಪ್ರಗತಿ ಎಂಬಂತೆ ವಿಶ್ಲೇಷಿಸಬಹುದು. ಹದ್ದುಗಳ ಬುದ್ಧಿಮತ್ತೆಯ ವೈಜ್ಞಾನಿಕ ಅಧ್ಯಯನ. ಹದ್ದುಗಳ ಮೇಲೆ ನಡೆಸಲಾಗಿರುವ ಅನೇಕ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಈ ಪ್ರಮುಖ ಸಂಗತಿಗಳು ಬೆಳಕಿಗೆ ಬಂದಿವೆ. ಸ್ಮರಣೆ ಸಾಮರ್ಥ್ಯ. ಹದ್ದುಗಳು ಒಂದು ವ್ಯಕ್ತಿಯನ್ನು ಓಡಿಸಿಕೊಂಡು ಹೋಗಿದೆ ಎಂದು ಒಮ್ಮೆ ನೆನಪಿಸಿಕೊಂಡರೆ ಆ ವ್ಯಕ್ತಿಯನ್ನು ವರ್ಷಗಳ ನಂತರವೂ ಗುರುತಿಸಬಲ್ಲವು. ಇದನ್ನು ಫೇಸ್ ರೆಕಾಗ್ನಿಷನ್ಸ್ ಇನ್ ಕಾರ್ವಿಡ್ಸ್ ಎಂದು ವಿಜ್ಞಾನದಲ್ಲಿ ಗುರುತಿಸಲಾಗಿದೆ. ಉಪಕರಣ ಬಳಕೆ. ಕೆಲವು ಹದ್ದುಗಳು ಆಹಾರವನ್ನು ಪಡೆಯಲು ಕಡ್ಡಿಗಳು, ಬತ್ತಲೆಯ ತುಂಡುಗಳು ಇತ್ಯಾದಿ ಉಪಕರಣಗಳನ್ನು ಬಳಸುತ್ತವೆ. ಇದು ಮಾನವನ ಹೊರತು ಬೇರೆ ಕೆಲವೇ ಪ್ರಾಣಿಗಳಲ್ಲಿ ಕಂಡುಬರುವ ಚತುರತೆಯಾಗಿದೆ. ಪ್ರಾಯೋಗಿಕ ಶಿಕ್ಷಣ. ಹದ್ದುಗಳು ಪರಸ್ಪರ ಕಣ್ಣು ಹಾಕುತ್ತಾ ಓದುತ್ತವೆ. ಒಂದು ಹದ್ದು ಹೊಸ ತಂತ್ರವನ್ನು ಕಲಿತರೆ ಇತರ ಹದ್ದುಗಳು ಅದನ್ನೇ ಗಮನಿಸಿ ಅದೇ ರೀತಿಯಲ್ಲಿ ವರ್ತಿಸುತ್ತವೆ. ಹದ್ದುಗಳ ಧ್ವನಿ ಸಂವಹನದ ಶಕ್ತಿ. ಹದ್ದುಗಳಿಗೂ ತಮ್ಮದೇ ಆದ ಭಾಷೆ ಇರುತ್ತದೆ. ವಿಭಿನ್ನ ಸಂದರ್ಭಗಳಿಗೆ ವಿಭಿನ್ನ ಶಬ್ದಗಳಿರುತ್ತವೆ. ಅಪಾಯದ ಸೂಚನೆಗೆ ಒಂದು ಶಬ್ದ, ಆಹಾರ ಸಿಕ್ಕಿದ ಮಾಹಿತಿಗೆ ಇನ್ನೊಂದು ಶಬ್ದ, ಶತ್ರು ತೋರಿಸುವ ಧ್ವನಿ ಇತ್ಯಾದಿ. ಕೆಲವು ಹದ್ದುಗಳು ಮಾನವ ಧ್ವನಿಯ ಅನುಕರಣೆಯಲ್ಲಿ ಪರಿಣಿತಗಳಾಗಿ ಬೆಳೆದಿವೆ. ಇವು ಹೆಚ್ಚಾಗಿ ಪಳಗಿಸಿದ ಹದ್ದುಗಳಲ್ಲಿ ಕಂಡುಬರುತ್ತದೆ. ಮಾನವ ಸಮಾಜದ ಜೊತೆಗಿನ ಸಂಬಂಧ. ಕೆಲ ಜನಪದ ತತ್ವಗಳಲ್ಲಿ ಹದ್ದುಗಳು ಮೃತ ಆತ್ಮಗಳ ದೂತರೆಂಬ ನಂಬಿಕೆ ಇದೆ. ಕೆಲವು ಸಂಪ್ರದಾಯಗಳಲ್ಲಿ ಹದ್ದು ಮನೆ ಮುಂದೆ ಕೂಗಿದರೆ ದುರ್ವಾರ್ತೆ ಎಂಬ ಭಯವಿದೆ. ಆದರೆ ಇದಕ್ಕೆ ವೈಜ್ಞಾನಿಕ ಆಧಾರವಿಲ್ಲ. ಪರಿಸರ ನಿಯಂತ್ರಣ. ಹದ್ದುಗಳು ಸ್ಕ್ಯಾವೆಂಜರ್ಸ್ ಆಗಿರುವುದರಿಂದ ಪ್ರಕೃತಿಯಲ್ಲಿ ನೈಸರ್ಗಿಕ ಸ್ವಚ್ಛತಾಗಾರರಂತೆ ಕಾರ್ಯನಿರ್ವಹಿಸುತ್ತವೆ. ಅವು ಯಾವುದೆಂದರೆ ಅವಿಶಿಷ್ಟ ಆಹಾರ, ಸತ್ತ ಪ್ರಾಣಿ ಶವ ಇತ್ಯಾದಿಗಳನ್ನು ತಿನ್ನುವ ಮೂಲಕ ಮಾಲಿನ್ಯವನ್ನು ಕಡಿಮೆ ಮಾಡುತ್ತವೆ. ಇಲ್ಲಿ ಹದ್ದಿನ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ವಿವರಿಸುತ್ತೇನೆ. ಪಕ್ಷಿಗಳ ಆಲೋಚಿಸುವ ಮೆದುಳು. ಹದ್ದುಗಳು ಸಮಸ್ಯೆ ಬಗೆಹರಿಸಲು ಯುಕ್ತಿ ಬಳಸಿ ಆಲೋಚಿಸುತ್ತವೆ. ಉದಾಹರಣೆಗೆ ನೀರಿನಲ್ಲಿ ಇಟ್ಟ ಅಡಗಿದ ಆಹಾರವನ್ನು ತಲುಪಲು ಕಲ್ಲು ಹಾಕಿ ನೀರಿನ ಮಟ್ಟ ಹೆಚ್ಚಿಸುವಂಥ ಕಾರ್ಯವನ್ನು ಈ ಹದ್ದು ಕೂಡ ಮಾಡಬಲ್ಲದು. ಇದು ನ್ಯೂ ಕ್ಯಾಲೆಡೋನಿಯನ್ ಕ್ರೌ ಪಕ್ಷಿಯಲ್ಲಿ ನೋಡಲಾಗಿದೆ. ಮನುಷ್ಯನ ಮುಖ ನೆನಪಿಟ್ಟುಕೊಳ್ಳುತ್ತವೆ. ಒಮ್ಮೆ ನೋವು ಕೊಟ್ಟ ವ್ಯಕ್ತಿಯ ಮುಖವನ್ನು ಹದ್ದು ಹಲವಾರು ವರ್ಷಗಳ ತನಕ ನೆನಪಿಟ್ಟುಕೊಳ್ಳಬಲ್ಲವು. ಅವು ಯಾರಿಗೆ ದ್ವೇಷವಿಟ್ಟುಕೊಳ್ಳಬೇಕು, ಯಾರೊಂದಿಗೆ ಸ್ನೇಹವಿರಬೇಕು ಎಂಬುದನ್ನು ಗುರುತಿಸುತ್ತವೆ. ಸಾಕಿದ ಹದ್ದುಗಳು ಕೆಲವೊಮ್ಮೆ ಮನುಷ್ಯನ ಮಾತುಗಳನ್ನು ಅನುಕರಿಸಬಲ್ಲವು. ಇವುಗಳು ಪಾರಿವಾಳದಂತೆ ಸದ್ದಿಲ್ಲದ ಪಕ್ಷಿಯಲ್ಲ. ತನ್ನದೇ ಆದ ಕ್ಯಾ ಕ್ಯಾ ಧ್ವನಿಯಲ್ಲಿ ಹದ್ದುಗಳನ್ನು ಗ್ಲೋಬಲ್ ಬರ್ಡ್ ಸಿಟಿಜನ್ಸ್ ಎಂದು ಕರೆದರೂ ತಪ್ಪಾಗಲಾರದು. ಇವು ನಗರ, ಗ್ರಾಮ, ಅರಣ್ಯ, ಬೆಟ್ಟ, ಕಡಲ ತೀರ ಎಲ್ಲೆಡೆಯೂ ಬದುಕಬಲ್ಲದು. ಸೀಮಿತವಲ್ಲದ ಬುದ್ಧಿಮತ್ತೆ. ಹದ್ದುಗಳು ಜಾಲತಂತ್ರದಲ್ಲಿಯೂ ತಜ್ಞರು. ಕೆಲ ಹದ್ದುಗಳು ತಾವು ನೋಡಿದ ಅಥವಾ ಅನುಭವಿಸಿದ ತಂತ್ರವೊಂದನ್ನು ಮುಂದಿನ ಪೀಳಿಗೆಗೆ ಕಲಿಸಬಹುದು ಎಂಬ ಅಂಶಗಳು ಬಹುಮಾನ್ಯವಾದ ವೈಜ್ಞಾನಿಕ ಅಧ್ಯಯನದಿಂದ ತಿಳಿದು ಬಂದಿದೆ. ಅತ್ಯಂತ ಕ್ರಿಯಾಶೀಲ ಗೂಡು ನಿರ್ಮಾಣ. ಹದ್ದುಗಳು ತಮ್ಮ ಗೂಡು ನಿರ್ಮಾಣದಲ್ಲಿ ಹಲವಾರು ವಸ್ತುಗಳನ್ನು ಬಳಸುತ್ತವೆ. ಬಟ್ಟೆ, ಪ್ಲಾಸ್ಟಿಕ್, ಕಬ್ಬಿಣದ ತಂತಿ, ಕಾಗದದ ತುಂಡುಗಳು, ನೇರಲ್ ಬಿಹೇವಿಯರ್,
ಮೃತನನ್ನು ನೆನಪಿಸುವುದು. ಹಾವು, ಮನುಷ್ಯ ಅಥವಾ ಹದ್ದು. ಇತರ ಹದ್ದುಗಳು ಗಂಡಾಂತರಕ್ಕೆ ಒಳಗಾದಾಗ, ಒಂದು ಹದ್ದು ಸತ್ತಾಗ ಇತರ ಹದ್ದುಗಳು ಗೂಡು ಬಳಿ ಸೇರಿ ವಿಶಿಷ್ಟವಾಗಿ ಕೂಗುತ್ತವೆ. ವಿಜ್ಞಾನಿಗಳು ಇದನ್ನು ಮಾಬಿಂಗ್ ಬಿಹೇವಿಯರ್ ಎಂದು ಕರೆಯುತ್ತಾರೆ. ಇದು ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಹಾಗೂ ಎಚ್ಚರಿಕೆಯ ಸಂಕೇತ. ಹದ್ದುಗಳ ಕಪ್ಪು ಬಣ್ಣದ ರೆಕ್ಕೆಗಳು ಸೂರ್ಯನ ಬೆಳಕಿನಲ್ಲಿ ನೀಲಿ ಅಥವಾ ಹಸಿರು ಛಾಯೆ ನೀಡಬಹುದು. ಇದನ್ನು ಮೆಟಾಲಿಕ್ ಇಫೆಕ್ಟ್ ಸೌಂದರ್ಯವನ್ನು ಹೊಂದಿದೆ. ಹದ್ದು ಪಕ್ಷಿ ಸಾಮಾನ್ಯವಾಗಿದೆ. ಶಬ್ದ ಮಾಡುವ ಪಕ್ಷಿ ಎಂದು ನಾವು ನಿರ್ಲಕ್ಷಿಸಬಹುದು, ಆದರೆ ಇದು ಅತ್ಯಂತ ಬುದ್ಧಿವಂತ, ಪರಿಸರದ ಸಹಜ ಭಾಗವಾಗಿರುವ, ವಿಜ್ಞಾನಿಗಳಿಗೂ ಕುತೂಹಲ ಉಂಟು ಮಾಡುವ ವಿಲಕ್ಷಣ ಜೀವಿಯಾಗಿದೆ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.